ನಮಸ್ಕಾರಗಳು ಬಾಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇಂಡಿಯಾ ವರ್ಸಸ್ ಶ್ರೀಲಂಕಾ ಮೊದಲನೇ ODI ಮ್ಯಾಚ್ ಟೈ ಆಗೋಯ್ತಲ್ಲ ಗುರು. ಮ್ಯಾಚು ಜಮಾನೇ ಆಗೋಗ್ಬಿಟ್ಟಿತ್ತು. ODIದಲ್ಲಿ ಟೈಗಳನ್ನ ನೋಡ್ಬಿಟ್ಟು ಲಿಟ್ರಲಿ ನಾನಂತೂ ಟೈ ಆಗುತ್ತೆ ಅಂತ ಅನ್ಕೊಂಡಿಲ್ಲ. ಈ ಮ್ಯಾಚ್ ಸಲೀಸಾಗಿ ಇಂಡಿಯಾ ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ. ಏನು ಗುರು, ಅಸಲಂಕು ನೋವರು ನಿಜಾಲು ಲಂಕಾನೇ ಒಂಥರ ಉರ್ದ್ಬಿಡ್ತು ಇವತ್ತು. ಹಂಗೆ ಆ ರೇಂಜಿಗೆ ಖುಷಿ ಆಗೋಗ್ಬಿಟ್ರು ಶ್ರೀಲಂಕನ್ಸ್ ಇವತ್ತು. ಯಾಕಂದ್ರೆ ಮ್ಯಾಚ್ ಕೈಯಲ್ಲೇ ಇರಲಿಲ್ಲ, ಮ್ಯಾಚೇ ಹೊರಟೋಗಿತ್ತು ಅವರಿಗೆ. ಮತ್ತೆ ಕಮ್ ಬ್ಯಾಕ್ ಮಾಡಿ, ಮತ್ತೆ ಬೌನ್ಸ್ ಬ್ಯಾಕ್ ಮಾಡಿ ಏನೇನು ಮಾಡಿದ್ ಇವತ್ತು. ನಿಜವಾಗ್ಲೂ ಇವತ್ತು ಶ್ರೀಲಂಕನ್ಸ್ ಒಂದು ಸ್ವಲ್ಪ ಡಿಸರ್ವಿಂಗ್ ಅಂತಲೇ ಹೇಳ್ಬೇಕು. ಟೈ ಮಾಡ್ಕೊಳ್ಳೋದಕ್ಕೆ ಡಿಸರ್ವಿಂಗ್. ಯಾಕಂದ್ರೆ ಆ ರೇಂಜಿಗೆ ಕಮ್ ಬ್ಯಾಕ್ ಮಾಡಿದ್ದು ಗುರು ಶ್ರೀಲಂಕಾ. ಅಸಲಕ್ಕೂ ಓವರು 1 ರನ್ ಬೇಕಿತ್ತು ಮಗ. 2 ವಿಕೆಟ್ ಕೈಯಲ್ಲಿದೆ. ಲಿಟ್ರಲಿ ಇಬ್ರು ಎಲ್ಬಿಡಬ್ಲ್ಯೂ ಆಗೋಗ್ಬಿಟ್ಲ. ದೂಬೆ ಎಲ್ಬಿಡಬ್ಲ್ಯೂ, ಆಮೇಲೆ ಹರ್ಷದೀಪ್ ಸಿಂಗ್. ಏನು ಹೇಳಬೇಕು ಗುರು ಹರ್ಷದೀಪ್ ಸಿಂಗಿಗೆ. ಏನಾದ್ರು ತಳ್ಬಿಟ್ಟು ಓಡಾಡೋದು ಬಿಟ್ಟು ಇನ್ನೂ ಓವರ್ಸ್ಗಳು ಬಾಕಿ ಇದೆ, ಇಲ್ಲ ಬಾಲ್ಸ್ಗಳು ಬಾಕಿ ಇದೆ. ಏನೋ ತಳ್ಬಿಟ್ಟು ಇಕ್ಬಿಟ್ಟು ಹೋಗೋದು ಬಿಟ್ಟು ಬ್ಯಾಟ್ ಇಟ್ಬಿಟ್ಟು ಎತ್ತಕ್ಕೆ ಹೋಗೋನೆಲ್ಲ ಗುರು ಮಂಚ. ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಲಿಟ್ರಲಿ. ಶಿವಮ್ ದುಬೆ ಬಿಡಿ, ಅದು LBW ಆಗಿದ್ದೇನೋ ಹೇಳ್ಬೋದು, ಪರವಾಗಿಲ್ಲ ಆಡವ್ರೆ. ಏನೋ ಸ್ವಲ್ಪ ಇದು ಮಾಡೋಕೆ ಹೋಗ್ಬಿಟ್ಟು ಔಟ್ ಆಗುತ್ತೆ. ಬಟ್ ಹರ್ಷದೀಪ್ ಸಿಂಗು ನಿಜವಾಗ್ಲೂ ಒಂದು ಸಿಂಗಲ್ಗೂ ಏನೋ ಆಡಿದ್ರೆ ಏನೋ ಸ್ವಲ್ಪ ತಳ್ಳಿತ್ತು ಅಂತಂದಿದ್ರೆ ಓಡಿರ್ಬೋದಾಗಿತ್ತು. ಬಿಗ್ ಶಾಟ್ ಹೊಡೆಯೋಕೆ ಹೋಗ್ಬಿಟ್ಟು LBW ಆಗಬೇಕಾಗಿತ್ತಾ ಅಂತ ಅನಿಸುತ್ತೆ. ಅನ್ಫಾರ್ಚುನೇಟ್ಲಿ ಇವತ್ತು ಇಂಡಿಯಾ ಟೈ ಮಾಡ್ಕೊಂಡಿದೆ. ಗೆಲ್ಲೋ ಅಂಥ ಮ್ಯಾಚು, ಸೀರಿಯಸ್ಲಿ ಗೆಲ್ಲೋ ಅಂಥ ಮ್ಯಾಚ್ ಇದು. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಹಣೆ ಬರೋಕ್ಕೆ ಹೊಣೆ ಯಾರು ಅಂತ ಹೇಳೋ ಹಾಗೇನೆ. ಹಂಗೆ ನೋಡೋಕೆ ಹೋದರೆ ಸೂಪರ್ ಓವರೇ ಆಗಬೇಕಾಗಿರಲಿಲ್ಲ T20 ಮ್ಯಾಚಲ್ಲಿ. ನಮ್ಮ ಇಂಡಿಯಾ ಹೆಂಗೆ ಬೌನ್ಸ್ ಬ್ಯಾಕ್ ಮಾಡಿದ್ದು 3rd T20ಲಿ, ಅವನ ಅಜ್ಜಿ ಕಮ್ ಬ್ಯಾಕ್ ಮಾಡಲಿಲ್ವಾ, ಗೆಲ್ಲಿಲ್ವಾ ಮ್ಯಾಚ್ನ. ಅದೇ ಥರ ಪಾಪ ಇವರು ಅಪರೂಪಕ್ಕೆ ಕಮ್ ಬ್ಯಾಕ್ ಮಾಡಿ ಬೌನ್ಸ್ ಬ್ಯಾಕ್ ಆಗಿ ಮ್ಯಾಚ್ನ ಟೈ ಮಾಡ್ಕೊಂಡ್ರೆ ಖುಷಿ ಪಡಬೇಕು ಇದಕ್ಕೆ ಅಂತ ಹೇಳ್ಬೋದು. ಹೌದು, ಇವತ್ತೊಂಥರ ಮ್ಯಾಚು ಮಜಾ ಇತ್ತು. ಥ್ರಿಲ್ಲರ್ ಮ್ಯಾಚು ಗುರು. ಲಿಟ್ರಲಿ ಅನ್ಬಿಲೀವಬಲ್. ಶ್ರೀಲಂಕನ್ಸಿಂದ ಕಮ್ ಬ್ಯಾಕ್ ಮಾಡಿದ್ದು. ನಮ್ಮ ಇಂಡಿಯಾ ಯಾವ ಥರ 3rd T20 ಕಮ್ ಬ್ಯಾಕ್ ಮಾಡಿತ್ತು ಅದೇ ರೀತಿ ಇವತ್ತು ಇವರು ODI ಫಾರ್ಮಲ್ಲಿ ಕಮ್ ಬ್ಯಾಕ್ ಮಾಡಿ ಬೌನ್ಸ್ ಬ್ಯಾಕ್ ಮಾಡಿ ಟೈ ಮಾಡ್ಕೊಂಡಿದ್ದಾರೆ ಮಗ. ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಡ್ತಾರೆ ಅಂತಲೇ ಹೇಳಿದೆ. ಬ್ಯಾಟಿಂಗ್ನ ಆಯ್ಕೆ ಮಾಡಿಕೊಟ್ರು ಶ್ರೀಲಂಕನ್ಸು. 230 ರನ್. ನಾನು ಇನ್ನೂ ಬೇಗ ರೆಸ್ಟ್ರಿಕ್ಟ್ ಮಾಡ್ಬೋದು ಈ ಟೀಮ್ ಇಂಡಿಯಾ ಅಂತ ಅನ್ಕೊಡ್ದು. 230 ಕೂಡ ಹೊಡೆದಕ್ಕೆ ಬಿಡೋದಿಲ್ಲ ಅಂತ. ಯಾಕಂದ್ರೆ ಇನಿಷಿಯಲಿ ವಿಕೆಟ್ಸ್ಗಳೇನು ಅಂತ ಏನು ಹೆವಿ ಪಾರ್ಟ್ನರ್ಶಿಪ್ ಏನು ಬರಲಿಲ್ಲ. ಫರ್ನಾಂಡ್ ಅವ್ರನ್ನ ಬೇಗನೆ ಸಿರಾಜ್ ಭಯ್ಯ ಎತ್ತುತ್ತಾರೆ, ಕ್ಯಾಚ್ ಔಟ್ ಆದರು. ಅದಾದಮೇಲೆ ಒಂದು ಸ್ವಲ್ಪ ನಿಸಾಂಕ್ ಅವ್ರು ಕಾಂಟ್ರಿಬ್ಯೂಷನ್ ಕೊಟ್ಟರು. ನಿಸಾಂಕ್ ಅವರು ಸ್ಲೋ ಆ್ಯಂಡ್ ಸ್ಟಡಿಯಾಗೆ ಒಂದೆಂಡಲ್ಲಿ ನಿಂತ್ಕೊಂಡು ಒಂದು 50ನ ಕಂಪ್ಲೀಟ್ ಮಾಡಿದ್ರು. ಕುಶಾಲ್ ಮೆಂಡಸಿಂದನೇ ಅಷ್ಟೊಂದು ಕಿತ್ತಾಗಿಲ್ಲ. ಶ್ರೀಲಂಕಾಯಿಂದನೂ ಕೂಡ ಸದೀರ ಸಮರ ವಿಕ್ರಮ. ಸೊ ಇವರಿಂದ ಏನು ಅಷ್ಟೊಂದೇನೋ ಹೆವಿ ಕಾಂಟ್ರಿಬ್ಯೂಷನ್ ಇಲ್ಲ. ಪಟ ನನಗೆ ವಿಕೆಟ್ಸ್ ಬಿತ್ತು. ಜನಿತ್ ಅವ್ರನ್ನ ಮೆಚ್ಕೊಳ್ಳೇಬೇಕು ಗುರು. ಔಟು ಕೊಟ್ಟೇ ಇಲ್ಲ ಅಂಪೈರ್. ಹಂಗೇನೆ ನಿಕಲ್ 20 ರನ್ ಹೊಡೆದ್ಬಿಟ್ಟು ಟಕ ಓಡ್ತಾವ್ರಲ್ಲ ಕೋಚ್. ಹಂಗೆ ಹಾಕೊಂಡು ಮಗಕ್ಕೆ ಯಾವನ್ ಗುರು ಇವನು, ಹಿಂಗೆ ಅವ್ನು ಔಟೇ ಕೊಟ್ಟಿಲ್ಲ ಅಂಪೈರು, ಆಗಲೇ ನಡ್ಕೊಬೋತಾವನೆ ಅಂತ ಅಕ್ಷರ್ ಪಟೇಲ್ ಆರಾಮ್ ವಿಕೆಟ್ ಬಿತ್ತು. ಸೊ ಅಲ್ಲಿ ನಿಜವಾಗ್ಲೂ ಕಾಂಟ್ರಿಬ್ಯೂಷನು ಸ್ಟಾರ್ಟ್ ಆಗಿದ್ದಲ್ಲ. ಅದೇ ಜನಿತ್ ಅವ್ರ ವಿಕೆಟ್ ಬಿದ್ದಿದ ತಕ್ಷಣ ಅಲ್ಲಿ ವೆಲಾಲಿಗೆ ಅವರಿಂದ ಜೊತೆಗೆ ಅಸರಂಗ್ ಅವರಿಂದ ಕಾಂಟ್ರಿಬ್ಯೂಷನ್ ಬಂತಲ್ಲ. ವೆಲಾಲಿಗೆ 67 ಕ್ರೂಷಿಯಲ್ ರನ್ಸ್ ಕಾಂಟ್ರಿಬ್ಯೂಷನ್. ಟಾಪ್ ಆರ್ಡರ್ ಬ್ಯಾಟ್ರ್ಗಳಿಂದನೇ ಅಷ್ಟು ರನ್ಸ್ ಬಂದಿಲ್ಲ. ಬಾಟಮಲ್ಲಿ ಬಂದು 67 ರನ್ನು. ಒಂಥರ ಟಾಪ್ ಆರ್ಡರ್ ಬ್ಯಾಟ್ರ್ ಥರನೇ ಪರ್ಫಾರ್ಮ್ ಮಾಡಿರೋದು. ಅಸರಂಗ್ ಅವ್ರನ್ನ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಬಂತು. ಸೊ ಇವರೆಲ್ಲರ ಕಾಂಟ್ರಿಬ್ಯೂಷನ್ನಿಂದ 230 ರನ್ ಹೊಡಿತಾ ಇದ್ದಂಗೆ ನಮ್ಮ ಇಂಡಿಯನ್ ಬೌಲರ್ಸ್ಗಳು ಆ್ಯಕ್ಚುಲಿ ಮಸ್ತಾಗಿ ಮಾಡಿದ್ರು ಇವತ್ತು. ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ಸ್ ಇಬ್ಬರು ಕೂಡ ಅಕ್ಷರ್ ಪಟೇಲ್ ಆಗಿರ್ಬೋದು, ಜೊತೆಗೆ ಕುಲ್ದೀಪ್ ಯಾದವ್ ಆಗಿರ್ಬೋದು. ಸಿಕ್ಕಾಪಟ್ಟೆ ಎಕನಾಮಿಕಲ್ ಸ್ಪೆಲ್ಲು. 3.3 ಅನ್ನೋ ಇದೆ ಅವ್ರದ್ದು ಎಕನಾಮಿ. ಸಖತ್ತು ನೋಡಿ. 33 ಅಂತ ಕಾಣಿಸುತ್ತೆ. ಇಬ್ಬರು ಕೂಡ 33 ಹೊಡಿಸ್ಕೊಂಡಿದ್ದಾರೆ ಅಷ್ಟೇ. ಇಬ್ಬರು ಕೂಡ ಕಾಂಪಿಟೇಷನ್ಲಿ ಬೌಲಿಂಗ್ ಮಾಡಿದ್ರು. ಅಕ್ಷರ್ ಪಟೇಲ್ಗೆ 2 ವಿಕೆಟು, ಕುಲ್ದೀಪ್ ಅಣ್ಣಂಗೆ 1 ವಿಕೆಟ್. ಆಲ್ಮೋಸ್ಟ್ ಎಲ್ಲರಿಗೂ ಮಾಡಿರೋಂಥವ್ರಿಗೆಲ್ಲ ವಿಕೆಟ್ ಬಿದ್ದು ಅಂತ ಹೇಳ್ಬೇಕು. ಇವತ್ತು ಶುಭ್ಮನ್ ಗಿಲ್ಲು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. 1 ಓವರ್ ಅಷ್ಟೇ ಕೊಟ್ಟಿದ್ದು. ಇವತ್ತು ವಿಚಿತ್ರವಾಗಿ ವಿಭಿನ್ನವಾಗಿ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಅದು ಶುಭ್ಮನ್ ಗಿಲ್ ಅವರ ಹೆಸರಲ್ಲಿ ಬಂತು. 1 ಓವರ್ ಬೌಲಿಂಗ್ ಆಗಿರೋ 14 ರನ್ ಹೊಡ್ಸ್ಕೊಂಡ್ರು. ಬೇಡಾಗೋರು ನೀವು ಸೈಲೆಂಟಾಗಿ ಸೈಡಲ್ಲಿರೋ, ನಾವೇ ಮಾಡ್ಕೊಂತೀವಿ ಬೌಲಿಂಗ್ನ ಅಂತ. ಇವತ್ತು ಆ್ಯಕ್ಚುಲಿ 7 ಬೌಲಿಂಗ್ ಆಪ್ಷನ್ ಯೂಸ್ ಮಾಡಿದ್ರು ನಮ್ಮ ಟೀಮ್ ಇಂಡಿಯಾ. ನಾನೇನು 5 ಬೌಲಿಂಗ್ ಆಪ್ಷನ್ ಇಟ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಟೀಮೇನೇ ಒಂಥರ ನಾವು ಅನ್ಕೊಂಡಿದ್ಕು ಅಲ್ಲಿ ಇದ್ದಂಥ ಟೀಮ್ಗೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಇತ್ತು ಅಂತ ಹೇಳಬೇಕು. ಇವತ್ತು ವಾಷಿಂಗ್ಟನ್ ಸುಂದರ್ ಬೇರೆ ಆಡಿದ್ದು. ವಾಷಿಂಗ್ಟನ್ ಸುಂದರ್ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಸಿರಾಜ್ ಭಯ್ಯ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಹರ್ಷದೀಪ್ ಸಿಂಗು ಕೂಡ 2 ವಿಕೆಟ್ ಎತ್ಬಿಟ್ಟು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಆಲ್ ಓವರ್ ಬೌಲಿಂಗ್ ಯೂನಿಟಿಂದ ಸಖತ್ ಪರ್ಫಾರ್ಮೆನ್ಸ್ ಬಂದಿದೆ. 230ಗೆ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಅಂತಂದರೆ. ಬಟ್ ಇನ್ನೂ ಒಳಗಡೆ ರೆಸ್ಟ್ರಿಕ್ಟ್ ಮಾಡ್ಬೋದಾಗಿತ್ತು. ಆ ವೆಲಾಲಿಗೆ ಅವರ ಅಸರಂಗ್ ಅವರ ಕಾಂಟ್ರಿಬ್ಯೂಷನ್ ಇದೆ. ಸೊ ಅದೊಂದು ಸ್ವಲ್ಪ ಆ್ಯಡ್ ಆನ್ ಮಾಡ್ತು ಅಂತ ಹೇಳಬೇಕು. ನಮ್ಮ ಇಂಡಿಯಾ ಬ್ಯಾಟಿಂಗ್ ಬಂತು 230 ಚೇಸ್ ಮಾಡೋದಕ್ಕೆ. ಹುಚ್ಚಿನಾಯಿಗೆ ಹೊಡೆದ್ರು ರೋಹಿತ್ ಶರ್ಮಾ. T20 ಮಗಂತ ರಿಟೈರ್ಮೆಂಟ್ ಕೊಟ್ಟಿದ್ರೆ ಏನೋ ಅವನ ಅಜ್ಜಿ, ನಾನು ODIಯಲ್ಲೇ T20 ಆಡ್ತೀನಿ ಗುರು, ನಾನು T20 ಆಡಬೇಕು ಅಂತ ತೋರಿಸ್ಕೊಂಡು ಕೊಟ್ರು. ಇವತ್ತು 50ನ ಕಂಪ್ಲೀಟ್ ಮಾಡಿದ್ದು. ಇವತ್ತು ರೋಹಿತ್ ಶರ್ಮಾ ಹೊಸ ದಾಖಲೆ ಬೇರೆ ಬರ್ದಿದ್ದಾರೆ. 15,000 ರನ್ ಆಸೆ ಓಪನರು
ಕಂಪ್ಲೀಟ್ ಮಾಡಿದ್ದಾರೆ. ಹೌ ಕ್ರೂಷಿಯಲ್ ವಾಸ್ ದಟ್ 58 ರನ್ಸ್ ಮಗ, ಹೆಂಗೆ ಹೊಡೆದಿದ್ರು ರೋಹಿತ್ ಶರ್ಮಾ 30+ ಬಾಲ್ಸ್ಗೆ 15 ಕಂಪ್ಲೀಟ್ ಮಾಡಿದ್ರು. ಒಂಥರ ಮಸ್ತ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೇಕು. ಅದೇ T20 ಆಡ್ದಂಗೆ ಆಡೋರು. ಇನಿಷಿಯಲಿ ಪವರ್ ಪ್ಲೇಲಿ ಫುಲ್ ಟೋಲ್ ತಗೊಂಡ್ಬಿಟ್ರು. 75 ರನ್ ಕಾಂಟ್ರಿಬ್ಯೂಷನ್, ಓಪನಿಂಗ್ ಕಾಂಟ್ರಿಬ್ಯೂಷನ್ ಬಂತು. ಈ ಕಡೆಯಿಂದ ಶುಭ್ಮನ್ ಗಿಲ್ಲಿಂದ ಬಂದಿಲ್ಲ, ಮೇನ್ ಕಾಂಟ್ರಿಬ್ಯೂಷನ್ ಬಂದಿದ್ದು ಅವ್ರ ಕಡೆ ರೋಹಿತ್ ಶರ್ಮಾ ಕಡೆಯಿಂದನೇ ಬಂದಿದ್ದು. ಈ ಕಡೆ ಸಖತ್ ಬೌಲಿಂಗ್ ಹಾಕಿದ್ದು. ಅಸರಂಗ ಅಂತ ಹೇಳೋಕ್ಕಾಗಲ್ಲ, ಅಸಲಂಕ ಅಂತಲೇ ಹೇಳಬೇಕು. ಅಸರಂಗ ಯಾಕೆಂದರೆ ಸ್ವಲ್ಪ ಕಾಸ್ಟ್ಲಿನೇ ಆಗಿದ್ದಾರೆ. ಇರೋವಂಥ 230ನ ಇವರು 50+ ರನ್ನ ಹೊಡೆಸ್ಕೊಂಡಿದ್ದಾರೆ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆದಂಗೆ ಲೆಕ್ಕ. ಎಕಾನಮಿ ಕಮ್ಮಿನೇ ಇರ್ಬೋದು, 6ಗಿಂತ ಕಮ್ಮಿನೇ ಇರ್ಬೋದು. ಬಟ್ ಆದರೂ ಈ ಸ್ಕೋರಲ್ಲಿ ಆ ಎಕಾನಮಿ ಜಾಸ್ತಿನೇ. 3 ವಿಕೆಟ್ ಎದ್ರು. ಮಿಡ್ಲ್ ಓವರ್ಸಲ್ಲಿ ಬಂದ್ಬಿಟ್ಟು ಇಂಪ್ಯಾಕ್ಟ್ ಮಾಡಿದ್ದು ಅಸರಂಗ. ವಿರಾಟ್ ಕೊಹ್ಲಿ ಅವ್ರ ವಿಕೆಟ್ನೆಲ್ಲ ಎತ್ಬಿಟ್ರು ಅಲ್ಲಿ ಮಧ್ಯದಲ್ಲಿ. ವಿರಾಟ್ ಕೊಹ್ಲಿ ಹಂಗೆ ಕಚ್ಕೊಂಡ್ಬಿಟ್ರು, LBW ಆಗೋದ್ರು. ಸೊ ಶುಭ್ಮನ್ ಗಿಲ್ಲು ಕೂಡ ಅಷ್ಟೊಂದೇನು ಹೆವಿ ಕಾಂಟ್ರಿಬ್ಯೂಷನ್ ಕೊಡೋದಕ್ಕೆ ಆಗಲಿಲ್ಲ. ವೆಲಾಲಿಗೆ ಅವರು ಇಬ್ಬರು ಓಪನರ್ಸ್ನ ಕೂಡ ಮನೆಗೆ ಕಳಿಸ್ತಾ ಇದ್ದಂಗೆ ಇವತ್ತು ವೆಲಾಲಿಗಿಂದ ಸಖತ್ ಪರ್ಫಾರ್ಮೆನ್ಸ್ ಬಂದಿದೆ. ಆ್ಯಕ್ಚುಲಿ ಅಸಲಂಕ ಅವ್ರು ಸಿಕ್ಕಾಪಟ್ಟೆ ಎಕಾನಾಮಿಕಲ್ ಸ್ಪೆಲ್ನ ಹಾಕಿರೋದು ಇವತ್ತು ಅವ್ರ ಕಡೆ. ಸೊ ಅವ್ರ ಕಡೆ 3 ಸ್ಪಿನ್ನರ್ಸು ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು ಅಂತ ಹೇಳಬೇಕು. ಅದೇ ಅಸರಂಗ ಮೈನ್ ಕ್ರೂಷಿಯಲಾಗೆ 3 ವಿಕೆಟ್ಸ್ನ ಎತ್ತಿದ್ದಾರೆ. ಅಷ್ಟೊಂದು ಎಕನಾಮಿಕಲ್ ಆಗಿ ಮಾಡಿಲ್ಲ, ಬಟ್ ಆದರೂ ವಿಕೆಟ್ಸ್ ಎತ್ತಿದ್ದಾರೆ. ಸೊ ಇಲ್ಲಿ ಶುಭ್ಮನ್ ಗಿಲ್ ಹೋಗ್ತಾ ಇದ್ದಂಗೆ ನೀವು ಒಂಥರ ಸ್ಟನಿಂಗ್ ಮೂವ್ ಮಾಡಿದ್ದು ಇವತ್ತು. ಒಂಥರ ವಿಚಿತ್ರವಾಗಿಲ್ಲ ಮೂರೆಲ್ಲ ನಾವು ಇದು ಎಕ್ಸ್ಪೆಕ್ಟೆಡೇ. ಯಾಕೆಂತಂದರೆ ಗಂಭೀರನ ಕೋಚಿಂಗ್ ಅಂತಂದರೆ ಎಲ್ಲ ವಿಚಿತ್ರವಾಗೇ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ವಾಷಿಂಗ್ಟನ್ ಸುಂದರ್ನ ಕಳಿಸಿದ್ದು ನಂಬರ್ 4. ನಾನೇನೋ KL ರಾಹುಲ್, ಶ್ರೇಯಸ್ ಅಯ್ಯರ್ ಯಾರೋ ಬರ್ತಾರೆ ಅಂತ ಅನ್ಕೊಂಡಿದ್ರೆ, ಇಲ್ಲ ಮಗ ನೀನು ಹೋಗ್ಬಿಟ್ಟು ನೀನು ಆಡ್ಕೊಂಬ ಅಂತ ಕಳಿಸ್ತಾ ಇದ್ದಂಗೆ ಅವ್ರ ಮಕ ಸವರ್ಕೊಂಡು ಹಂಗೇನೆ ಬಂದರು. ಇಲ್ಲಿ ನಾನು ಆಡೋಕ್ಕಾಗಲ್ಲ ಗುರು ಅಂತ ವಾಷಿಂಗ್ಟನ್ ಅವರು ಪಟ್ಟನಂಗೆ ಔಟ್ ಆಗೋಗ್ಬಿಟ್ರು. ವಿರಾಟ್ ಕೊಹ್ಲಿ ಜೊತೆಗೆ ಶ್ರೇಯಸ್ ಅಯ್ಯರ್ ಕಾಂಟ್ರಿಬ್ಯೂಷನ್ ಇತ್ತು ಅಲ್ಲಿ ಮಧ್ಯದಲ್ಲಿ. 20+ ಕಾಂಟ್ರಿಬ್ಯೂಷನ್ ಕೊಡಿದ್ರೆ ವಿರಾಟ್ ಕೊಹ್ಲಿ 24 ರನ್ಸು. ಈ ಕಡೆ ಇವರು ಅಷ್ಟೇ ಶ್ರೇಯಸ್ ಅಯ್ಯರ್ ಒಂದು 20 ರನ್ ಕಾಂಟ್ರಿಬ್ಯೂಷನ್ ಬಂತು. ಸೊ ಅವ್ರಿಗೆ ಚಿಕ್ಕದೊಂದು ಪಾರ್ಟ್ನರ್ಶಿಪ್ ಬಂತು. ಶ್ರೇಯಸ್ ಅಯ್ಯರ್ ಫರ್ನಾಂಡೋಗೆ ಬೋಲ್ಡ್ ಆಗ್ತಾ ಇದ್ದಂಗೆ ವಿರಾಟ್ ಕೊಹ್ಲಿ ಹಂಗೆ ಹಿಂದೆಗಡೆ ಬ್ಯಾಕ್ ಫುಟಲ್ಲಿ ಕಚ್ಕೊಂತ ಇದ್ದಂಗೆ ಇಬ್ಬರು ಬ್ಯಾಕ್ ಟು ಬ್ಯಾಕ್ 24ನೇ ಓವರು 25ನೇ ಓವರು ಆ ಒಂದು ಮಿಡ್ಲ್ ಓವರ್ಸಲ್ಲಿ ಹಂಗೆ ಪುಲ್ ಬ್ಯಾಕ್ ಆಗೋಗ್ಬಿಟ್ಟು ಸಡನ್ನಾಗಿ 2 ವಿಕೆಟ್ ಹೋಗಿದಂತ ಇಂಡಿಯಾ ಹಂಗೆ 4 ವಿಕೆಟ್ ಟಕ ನಂಗೆ ಇನ್ಫ್ಯಾಕ್ಟ್ 5 ವಿಕೆಟ್ ಪಟ ನಂಗೆ ಬಿದೋಗೋ ಥರ ಆಗೋಗ್ಬಿಡ್ತು. ಅಲ್ಲಿಂದ ಅಕ್ಷರ್ ಪಟೇಲ್ ಮತ್ತು KL ರಾಹುಲ್ ಅವರ ಪಾರ್ಟ್ನರ್ಶಿಪ್ ಏನಿದೆ, ಸೊ ಇವರಿಬ್ಬರದು 30+ ರನ್ ಕಾಂಟ್ರಿಬ್ಯೂಷನ್ ಇದೆ. ಆ ಮಿಡ್ಲ್ ಓವರ್ಸಲ್ಲಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ನಾನೇನು ಅಂದ್ಕೊಂಡಿದ್ದೆ ಇವತ್ತು ಅಕ್ಷರ್ ಪಟೇಲ್ KL ರಾಹುಲ್ ಔಟ್ ಆದರೂ ಕೂಡ ಅಸಲಂಕ ಹಂಗೆ ಏನು ಪುಣದು ಕುಪ್ಪಳಿಸ್ಬಿಟ್ರಂಗೆ KL ರಾಹುಲ್ ಔಟ್ ಆಗಿದ್ದ ತಕ್ಷಣನೇ ಈ ಕಡೆ ಅಸಲಂಕ ಬಂದ್ಬಿಟ್ಟು ಇವ್ರ ವಿಕೆಟ್ ಅಕ್ಷರ್ ಪಟೇಲ್ ವಿಕೆಟ್ನ ಕೂಡ ಇತ್ತು. ನಾನು ಅಕ್ಷರ್ ಪಟೇಲ್ ಮೇಲೆ ನಂಬಿಕೆ ಇತ್ತು, ಇಲ್ಲ ಅವರು ಫಿನಿಶ್ ಮಾಡ್ತಾರೆ ಅಂತ. ಬಟ್ ಅಕ್ಷರ್ ಪಟೇಲ್ ಕೂಡ ಆ್ಯಕ್ಚುಲಿ ನೋಡಿ ಎಲ್ಲ ಸಿಕ್ಕಾಪಟ್ಟೆ LBWs ಆಗಿದ್ದಾವೆ ಇವತ್ತು. ಲಾಸ್ಟ್ ಓವರ್ ಅಂತೂ ಕೇಳಂಗೆ ಇಲ್ಲ ಆಗಿರು. ಅದಂತೂ ಒಂಥರ ಥ್ರಿಲ್ಲರ್ ಅಂದರೆ ಥ್ರಿಲ್ಲರ್ ಅಂತ ಹೇಳಬೇಕು. ನಮಗೆಲ್ಲ ಥ್ರಿಲ್ಲರ್ ಅದು, ಶ್ರೀಲಂಕನ್ಸ್ಗೆ ಥ್ರಿಲ್ಲರು. ಕುಣಿದು ಕುಪ್ಪಳಿಸ್ಬಿಟ್ಟಿರ್ತಾರೆ ಹಂಗೇನೆ ಅಸಲಂಕನ ಓವರ್ನ ನೋಡ್ಬಿಟ್ಟು. ಅಸಲಂಕ ಒಂಥರ ಅವರೇ ನನ್ನ ಪ್ರಕಾರ ಇವತ್ತು ಮ್ಯಾನ್ ಆಫ್ ದ ಮ್ಯಾಚು ಅಸಲಂಕ. ಅದೇ ವಿಕೆಟ್ಸ್ ಕೂಡ ಬಿದ್ದಿದೆ, ಅವ್ರದ್ದು 3 ವಿಕೆಟ್ ಬಿದ್ದಿದೆ. ಬಟ್ ಏನೋ ವೆಲಾಲಿಗೆ ಅವ್ರು ಏನೇ ಆಡಿರ್ಬೋದು, ಬಟ್ ಅಸಲಂಕ ಇವತ್ತು ಮ್ಯಾಚ್ ಟೈ ಆಗೋದಕ್ಕೆ ಮೇನ್ ಕಾರಣನೇ ಅದು ಅಸಲಂಕ ಮಯ ಆಗಿತ್ತು ಅಂತ ಹೇಳಬೇಕು ಫುಲ್ ಇವತ್ತು. ಸೊ ಇವ್ರು ಔಟ್ ಆಗ್ತಾ ಇದ್ದಂಗೆ ಶಿವಮ್ ದುಬೆ ಮೂಡಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಶಿವಮ್ ದುಬೆ ನಿಂತ್ಕೊಂಡಿದ್ರು ಲಾಸ್ಟ್ವರೆಗೂ. ಅದು ಏನಾಯ್ತು ಮನುಷ್ಯಗೆ ಒಂದು 6 ಸಿಕ್ತಾರೆ, ಒಂದು 6 ಸಿಕ್ಕಿದ್ರೆ ಮ್ಯಾಚ್ ಎಲ್ಲ ಫುಲ್ಲು ಮಠ ಹತ್ತೋಗ್ರು. ಇದು ಪಕ್ಕ ನಮ್ಮದೇ ಮ್ಯಾಚು ಅಂತ ಅನ್ಕೊಂಡೆ ನಾನು. ಅಸಲಂಗ ಒಂದು 6 ಸಿಕ್ತಂಗೆ. ಬಟ್ ಅಸಲಂಕ ಬಂದರು. ಇಲ್ಲಾಗರು ಮ್ಯಾಚ್ ಇನ್ನೂ ಬಾಕಿ ಇದೆ. ಒಂದೇ ಒಂದು ರನ್ ಆಗಲಿ ಟೈ ಆದಾಗ ಇಲ್ಲ ಬಿಡುಗರು ಪಕ್ಕ ಇದು ಮ್ಯಾಚ್ ನಮ್ಮದೇ ಅಂತ ನಾವು ಫಿಕ್ಸ್ ಆಗಿ ಕೂತ್ಕೊಂಡ್ವಿ. ಟೈ ಆದರೂ ಕೂಡ ಮ್ಯಾಚ್ ನಿಮ್ದಲ್ಲ ಮಗ ಅಂತ ಪ್ರೂವ್ ಮಾಡಿ ತೋರಿಸಿದ್ವಿ ಇವತ್ತು. ಶ್ರೀಲಂಕನ್ಸು ಇನ್ನೂ ಬಾಲ್ ಮಿಕ್ಕಿದ್ರು ಕೂಡ, ಇನ್ನೂ 2 ವಿಕೆಟ್ ಕೈಲಿದ್ರು ಕೂಡ ಮ್ಯಾಚ್ನ ಸೋತಿರೋದು ಇವತ್ತು. ನಾನೇನೋ ಸಿರಾಜ್ ಭಯ್ಯ ಔಟ್ ಆಗೋಗ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಆದರೂ ಸಿರಾಜ್ ಭಯ್ಯ ಟುಕು ಅಂತ ಆಡ್ಕೊಂಡು ತಳ್ಳಾಡ್ಕೊಂಡು ಹೆಂಗೋ ಆಡ್ತಾ ಇದ್ರು. ಸಿರಾಜ್ ಭೈ ಎಲ್ಲ ಔಟ್ ಆಗಿದ್ರು. ನೋಡ ಶಿವಮ್ ದುಬೆನೇ ಔಟ್ ಆಗೋಗ್ಬಿಟ್ರು. ಶಿವಮ್ ದುಬೆ ಔಟ್ ಆಗದೆ ಇದ್ದಂಗೆ ನೆಕ್ಸ್ಟ್ ಬಾಲೇ ಬಂದು ವೆರಿ ಫಸ್ಟ್ ಬಾಲ್ ಏಕೈಕೆ ಅಂತ ಹೋದ್ರು. ಅಸಲಂಗೆ 3 ವಿಕೆಟ್ ಬಂತು, ಮ್ಯಾಚ್ ಮುಗೀತು, ಟೈ ಆಯಿತು. ಸೊ ಇದೊಂಥರ ಥ್ರಿಲ್ಲರ್ಗಳು ಸಖತ್ತಾಗಿತ್ತು ಮ್ಯಾಚ್ ಮಾತ್ರ ಇವತ್ತು. ಬಿಡಿ ಪಾಪ ಶ್ರೀಲಂಕಸ್ಗೂ ಕೂಡ ಕ್ರೆಡಿಟ್ ಕೊಡಬೇಕು, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಮ್ಮ ಟೀಮ್ ಇಂಡಿಯಾ ಇವತ್ತು ಗೆಲ್ಲಬೇಕಾಗಿತ್ತು ಅನ್ನೋದಕ್ಕಿಂತ ಆ್ಯಕ್ಚುಲಿ ಸಖತ್ತಾಗಿ ಕಮ್ ಬ್ಯಾಕ್ ಮಾಡಿದರೆ ಶ್ರೀಲಂಕನ್ ಟೀಮ್ ಅಂತ ಅವ್ರನ್ನೂ ಕೂಡ ಹೊಗಳಬೇಕು ಸ್ವಲ್ಪ. ಸೊ ನೆಕ್ಸ್ಟ್ 2 ಮ್ಯಾಚ್ ಏನಿದೆ ಇದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿರುತ್ತೆ. ನೆಕ್ಸ್ಟ್ ಮ್ಯಾಚ್ ಏನಾದ್ರು ಇಂಡಿಯಾ ಗೆಲ್ತು ಅಂದರೆ ಒಂಥರ ಅದು ನೋಡಿ ಯಾವ ಥರ ಇದೆ ಅಂತ. ಇವಾಗ ಒಂಥರ ಸೀರೀಸು ಕೂಡ ಟೈ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅಂದರೆ ಜಾಯಿಂಟ್ ವಿನ್ನರ್ ಡಿಕ್ಲೇರ್ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಅಂದರೆ ಒಂದೊಂದು ಮ್ಯಾಚ್ನ ಗೆಲ್ತು ಅಂತಂದರೆ. ಆ ಥರ ಕೂಡ ಆದರೂ ಆಗ್ಬೋದು. ಸೊ ನಿಮಗೆ ಏನು ಅನ್ನಿಸ್ತು? ಅಸಲಂಕ ಅವರ ಓವರು 2 ವಿಕೆಟ್ ಇತ್ತು ನಮ್ಮದು ಟೀಮ್ ಇಂಡಿಯಾದು, ಒಂದೇ 1 ರನ್ ಬೇಕಿತ್ತು, 2 ವಿಕೆಟ್ನ ಗೆಳ್ಕೊಂಡು ಈ ಥರ ಸೋಲ್ತಾರೆ ಅಂತ ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರಾ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಮಗ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.